ಹೊಲ್ದ ಹತ್ರ ಹಾಗೆ ನಡ್ಕೊಂಡು ಹೋಗ್ತಾಯಿದ್ರೆ ಈ ಓರಿನ ನೋಡಿಬಿಟ್ಟು ಸಡನ್ನಾಗಿ ನನಗೆ ಜೀವ ಬಾಯಿಗೆ ಬಂದಂಗೆ ಆಯಿತು. ಸಡನ್ನಾಗಿ ನೋಡಿ ಹೆಂಗೆ ಬರ್ತಿದ್ದಾನೆ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಲ್ಲಿ ಹೋಗೋಕ್ಕೆ ರೆಡಿ ಆಗಿದ್ದೀನಿ ಅಂತಂದರೆ, ನನ್ನ ಮಗನಿಗೆ ರಜಾ ಬಂದಿದ್ದೆಲ್ಲ, ರಜಕ್ಕೆ ಊರಿಗೆ ಕಳಿಸ್ಬಿಟ್ಟಿದ್ದೀನಿ. ಸೊ ನಾನೀಗ ಊರಿಗೆ ಹೋಗ್ಬೇಕು ನಮ್ಮಮ್ಮ ಮನೆಗೆ. ಸೊ ಡ್ಯೂಟಿಯಲ್ಲಿದ್ದರೂ ಸಹ ರೆಡಿ ಆಗಿಬಿಟ್ಟಿದ್ದೀನಿ. ಯಾಕಂದರೆ ಎಕ್ಸಾಕ್ಟ್ ನಮ್ಮ ಡ್ಯೂಟಿ 2 o'clock ಮುಗಿಯುತ್ತೆ. 1:50ಗೆ ನನ್ನ ಬಸ್ ಇರೋದು. ಸೊ ಹಂಗಾಗ್ಬಿಟ್ಟು ಮುಂಚೆನೇ ರೆಡಿ ಆಗಿಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನೋಡಿದ್ರೆ ಎಕ್ಸಾಕ್ಟ್ 1:40, 1:50 ಬಸ್ ಇರೋದು. ಸೊ 10 ಮಿನಿಟ್ ಮುಂಚೆನೇ ಅರ್ಲಿಯಾಗಿ ಹೋಗಿರ್ತೀನಿ. ಪರವಾಗಿಲ್ಲ, ಒಂದು 10 ನಿಮಿಷದಲ್ಲಿ ಮ್ಯಾನೇಜ್ ಮಾಡ್ಕೊತಾರೆ ನಮ್ಮ ಬ್ರದರ್ಸು. ಸೊ ಮತ್ತೆ ಸಿಗೋಣ. ನಾನು ಮಧುಗಿರಿ ಬಸ್ ಸ್ಟ್ಯಾಂಡಿಗೆ ಬರ್ತಿದ್ದೆ, ಹಿಂಗೇನೆ 2:30 ಆಗಿತ್ತು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಮಧುಗಿರಿ ಬಸ್ ಸ್ಟ್ಯಾಂಡ್ ಎಷ್ಟೊಂದು ಬಸ್ಸಸ್ ನಿಂತಿದೆ. ಪಕ್ಕದಲ್ಲಿ ಒಂದು ಪಾಪು ಸಮೋಸ ತಿಂತಿದೆ. ಇಲ್ಲಿರೋದು ಬಸ್ ಸ್ಟ್ಯಾಂಡಲ್ಲಿ ತೊಗೊಂಡು ಅದು ಫುಲ್ಲು ಅಳ್ಸೋಗ್ಬಿಟ್ಟಿದೆ. ನಿನ್ನೆದೇನೋ ಕೊಟ್ಟಿದ್ದಾರೆ, ಬಟ್ ಆ ಬೇಬಿ ಹಂಗೆ ತಿಂತಿದೆ. ಪ್ಲೀಸ್ ಅಲ್ಲೆಲ್ಲರೂ ರೋಡ್ ಸೈಡಲ್ಲಿ ಮಾಡೋ ಹತ್ರ ಕೊಡ್ಸೋಕೆ ಹೋಗಬೇಡಿ. ಇಲ್ಲಿ ಮುಂದೆ ಬರ್ತಾ ಇಲ್ಲಿ ನೋಡ್ತಾ ಇರ್ಬೋದು ಪ್ರೈವೇಟ್ ಬಸ್ಗೂ ನಮ್ಮ ಗೌರ್ಮೆಂಟ್ ಬಸ್ ಹಿಂಗೆ ಪೈಪೋಟಿ ಮೇಲೆ ಅವ್ನ ಪಕ್ಕಕ್ಕೆ ಬಂದುಬಿಟ್ಟ. ಆಗ ವೀಡಿಯೋ ಮಾಡೋಕ್ಕಾಗಿಲ್ಲ. ಹೇಗೆ ಬಂದ ಅಂತಂದರೆ ತುಂಬಾ ಭಯ ಆಗೋಯ್ತು. 1 ಸೆಕೆಂಡಿಗೆ ಎದೆ ಜಲ್ ಅಂದೋಯ್ತು. ಆ ರೇಂಜಿಗೆ ಬಂದ. ನೀವು ನೋಡ್ತಾ ಇರ್ಬೋದು ಮುಂದೆ ಎಷ್ಟು ಫಾಸ್ಟಾಗಿ ಹೊರ್ಟೋಗ್ತಾ ಇದ್ದಾನೆ ಅಂತಂದರೆ, ಅದೇನಕ್ಕೆ ಅಷ್ಟೊಂದು ಪೈಪೋಟಿ ಮೇಲೆ ಗಾಡಿ ಓಡಿಸ್ತಾರೋ ಗೊತ್ತಿಲ್ಲ. ಅದು ಹೈವೇ ರೋಡಲ್ಲಿ ತುಂಬ ರೋಡ್ ಚೆನ್ನಾಗಿರೋದ್ರಿಂದ ಅದಕ್ಕೂ ತುಂಬ ಪೈಪೋಟಿ ಮೇಲೆ ಓಡಿಸ್ತಾ ಇರ್ತಾರೆ. ಬಸ್ ಸ್ಟ್ಯಾಂಡಿಂದ ಮನೆಗೆ ಬಂದರೆ ಇನ್ನೂ ನನ್ನ ಮಕ್ಕಳಿಬ್ರು ಮಲ್ಕೊಂಡೇ ಇದ್ದಾರೆ. ಮಧ್ಯಾಹ್ನ ನಾನು ಬರೋಷ್ಟೊತ್ತಿಗೆ 3:30 ಆಗಿದೆ. ಸೊ ಹಂಗಾಗ್ಬಿಟ್ಟು ಇನ್ನೂ ಮಕ್ಕಳು ಮಲಗಿದ್ದಾರೆ. ಅವ್ರು ಆರಾಮಾಗಿ ಮಲಗಿದ್ದಾಗ ಅಷ್ಟೇ ನಿಶಬ್ದವಾಗಿರುತ್ತೆ. ಈಗ ನೋಡಿ ನಮ್ಮಮ್ಮ ಬರ್ತಾರೆ. ಒಂದು ನಿಮಿಷ ನಮ್ಮಮ್ಮನ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡ್ರಿ. ಒಂದು ನಿಮಿಷ. ಮತ್ತು ಗಾಡಿಗೆ ಬರ್ತಿದ್ದೀನಿ ಅಂದೆ. ಯಾರ್ದ ಗಾಡಿಗೆ ಬರ್ತಿದ್ದೀನಿ ಅಂದೆ ನೀನು? ಆಟ ಬಂತು ಹೇಳು ಅಂದೆ. ಈಗಲ್ಲ, ಅಲ್ಲಿ ಅವಾಗೆ ಫೋನ್ ಮಾಡಿದ್ದಾಗ. ಅವನು ರಂಗನಾಥ ಜುಂಜಪ್ಪ ಬಂದಿದ್ನಲ್ಲ, ಆ ಗಾಡಿಗೆ ಬರ್ತಾ ಇದ್ವಿ. ಗೋರಿಬಿದ್ಲೂರಿಗೆ ಬಿಡ್ತೀನಿ ಬಾ ಅಂತು. ಮುದ್ದಮ್ಮ ನಾನು ನಾಗರಾಜ ಇದಾಗ್ತೈತೆ ಅಂತೇಳಿ ಅವನು. ನಮ್ಮಮ್ಮನ ವಾಯ್ಸ್ ಕೇಳ್ತಿದ್ದಂಗೆ ನನ್ನ ಮಗಳು ಎದ್ದೇ ಬಿಟ್ಲು. ಯಾಕಂತಂದರೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ ನನ್ನ ಮಗಳಿಗೆ. ಮಲಗಿದ್ರಲ್ಲೂ ಸಹ ಮಲ್ಲಿಗೆ ಹೂವು ತೊಗೊಂಬಂದಿದ್ದೀನಿ, ಎದ್ದೊಳಮ್ಮ ಮುಡ್ಕೊಂಡಿವಂತ ಅಂದಿದ್ದ ತಕ್ಷಣ ನೋಡ್ರಿ ಹೆಂಗೆ ಎದ್ದು ಕೂತ್ಕೊಂಡ್ಬಿಟ್ಟಿದ್ದಾಳೆ. ಹಾಗೆ ಈಗ ನೋಡಿ ತಲೆ ಬಾಚಿಸ್ಕೊಂಡು ನೀಟಾಗಿ ಮುಡ್ಕೊಂಡ್ಬಿಡ್ತಾಳೆ. ಇಲ್ಲಾಂದರೆ ಯಾರಿಗೂ ಕೊಡಲ್ಲ ಒಂದಿಷ್ಟು ಹೂವನೂ. ತೋರಿಸ್ತೀನಿ ನೋಡಿ ಈಗ. ಹಿಂದೆ ತಿರುಗು ಸಾರಿಕಾ, ಹಿಂದೆ ತಿರುಗು. ವೆರಿ ಗುಡ್, ನೈಸ್. ನಮ್ಮಮ್ಮ ಬರ್ತಿದ್ದಾಗೇನೆ ಸೀರೆಗಳು ಕುತ್ಕೊಂಡಿದೆ. ಈಗ ಹೊಸ ಮನೆ ಗೃಹ ಪ್ರವೇಶಕ್ಕೆ ಯಾವ್ಯಾವ ಸೀರೆ ಉಟ್ಕೋತೀರಾ, ಯಾವ್ಯಾವ ತೊಗೊತೀರಾ, ಯಾರ್ಯಾರಿಗೆ ಯಾವ್ಯಾವ ಸೀರೆ ತೊಗೋಬೇಕು ಅಂತ ನೀವು ನೋಡ್ತಾ ಇರ್ಬೋದು. ಎಷ್ಟು ಸೀರೆ ಅಲ್ಟ್ಕೊಂಡು ಕುತ್ಕೊಂಡಿದ್ದಾರೆ ಇಲ್ಲಿ ಅಂತ ನೋಡಿರಿ. ಅವ್ರವ್ರಿಗೆ ಬೇಕಾಗಿದ್ದನ್ನೆಲ್ಲ ಅವ್ರವ್ರು ಸೆಲೆಕ್ಷನ್ ಮಾಡ್ಕೊತಾ ಇದ್ದಾರೆ. ನಮ್ಮಮ್ಮ ಅವ್ರ ತಂಗಿದಿರಿಗೆ ಮತ್ತು ಅವ್ರ ಹೆಣ್ಮಕ್ಳಿಗೆ ಅವ್ರಿಗೆಲ್ಲನೂ ಸೀರೆ ಫಸ್ಟೇ ತೆಗ್ದಿಟ್ಕೊಂಡ್ಬಿಟ್ಟಿದ್ದಾರೆ. ಈಗ ನನಗೂ ನನ್ನ ತಂಗಿಗೆ ಮಾತ್ರ ಇಷ್ಟು ಸೀರೆಯಲ್ಲಿ ಯಾವ್ದು ಬೇಕೋ ತಗೊಂಡು ಬ್ಲೌಸ್ ಹೊಲಿಸ್ಕೊಂಬಿಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿರೋ ಸೀರೆಯಲ್ಲಿ ಯಾವುದಾದ್ರೂ ಸೆಲೆಕ್ಷನ್ ಮಾಡ್ಬೋದಂತೆ. ಯಾಕಂತಂದರೆ ಅವ್ರ ಹೆಣ್ಮಕ್ಳಿಗೆ ಮಾತ್ರ ಚೆನ್ನಾಗಿರೋದೆಲ್ಲ ಎತ್ತಿಟ್ಬಿಟ್ಟು ಆಮೇಲೆ ನಂಗೆ ಚೆನ್ನಾಗಿರೋದು ಕೊಡಿಸಿಲ್ಲ ಅಂತ ಹೇಳ್ಬಾರ್ದು ಅಂದ್ಬಿಟ್ಟು ನಮ್ಮಮ್ಮ ಮುಂಚೆನೇ ಪ್ಲ್ಯಾನ್ ಮಾಡಿಬಿಟ್ಟು ಇಟ್ಬಿಟ್ಟಿದ್ದಾರೆ ಎದುರಿಗೆ. ನಿಮ್ಗೆ ಯಾವ ಬೇಕೋ ಅದು ತಗೊಳ್ರಿ, ನಿಮ್ಗೆ ಇಷ್ಟ ಆಗಿ ತಗೊಂಡ್ಬಿಟ್ಟಿದ್ದನ್ನು ನಾನು ತೊಗೊತೀನಿ ಅಂತ. ನೋಡಿ ಯಾವ್ಯಾವ ಕಲರ್ಸ್ ಇದೆ ಅಂತ ನೋಡ್ತಾ ಇರ್ಬೋದು. ಎಲ್ಲ ಚೆನ್ನಾಗಿರೋ ಕಲರ್ಸೇ ಸೆಲೆಕ್ಷನ್ ಮಾಡಿಟ್ಟಿದೆ. ಸೊ ಯಾವುದಾದ್ರೂ ಒಂದು ಇದರೊಳಗಡೆ ಸೆಲೆಕ್ಷನ್ ಮಾಡಿ ಇವಾಗ ಬ್ಲೌಸ್ ಹೊಲಕ್ಕೆ ಕೊಟ್ಬಿಡಬೇಕು ನಾನು ನನ್ನ ತಂಗಿ. ಇಲ್ಲೇ ಅಷ್ಟೇ ಅಲ್ಲ, ಆ ಕಡೆ ಸೈಡಲ್ಲೂ ಎತ್ತಿಟ್ಟಿದ್ದೀವಿ. ಯಾವ ಬೇಕೋ ಅದನ್ನು ಸೆಲೆಕ್ಷನ್ ಮಾಡಿಕೊಂಡು. ಅಷ್ಟೆಲ್ಲ ನನ್ನ ಮಗನೂ ಎದ್ದೊಳ್ದ. ಮತ್ತೆ ಇವಾಗ ಸಾಯಂಕಾಲ ಲೇಟಾಗಿ ಮಲಗ್ತಾನೆ. ಎಲ್ರಿಗೂ ಪ್ರಾಬ್ಲಮ್ ಆಗುತ್ತೆ ಅಂತ ಮಲಗಿರೋನ್ನೇ ಎದ್ದೊಳಿಸ್ತಾ ಇದ್ದೀವಿ. ಬಟ್ ಅವ್ನ ಕಣ್ಣು ಸಹ ಬಿಡೋಂಗಿಲ್ಲ, ಹಂಗಾಗಿ ಮಲ್ಕೊತಿದ್ದಾನೆ. ಮತ್ತೆ ನೋಡಿ ಅವರಮ್ಮ ಸಾಹಸ ಪಡ್ತಾ ಇದ್ದಾಳೆ ಎದ್ದೊಳ್ಸೋದಕ್ಕೆ. ಈಗೆಲ್ಲ ಕಷ್ಟ ನೋಡ್ರಿ. ಅವ್ರ ಅಮ್ಮ ಅಷ್ಟೇ ಅಲ್ವಾ, ಅಪ್ಪ ಅಂತಿದಂಗೆ ಅಷ್ಟೊಂದು ಜಾಸ್ತಿ. ಅವ್ರು ಬೆಳಗ್ಗೆಯಿಂದ ನೋಡ್ಕೊಂಡಿಲ್ಲ ಅಂತಂದ್ರು ಅಮ್ಮಂದಿರು ಬೆಳಗ್ಗೆಯಿಂದ ಸಾಯಂಕಾಲ ಅವನಿಗೆ ಇವಾಗ ಕೆಳಗಡೆ ಬಿಟ್ಟರೆ ಮಲ್ಕೊಂತೈತೆ. ಪ್ರೀತಿ ಜಾಸ್ತಿ ತೋರಿಸ್ತಾರೆ.
ದ್ರಾಕ್ಷಿ ನೋಡಿ ದ್ರಾಕ್ಷಿ ಕೊಡ್ತೈತೆ ದ್ರಾಕ್ಷಿ ಇಲ್ಲ ಇನ್ನು ಯಾಕೆ 3 ಸಾವಿರ ಹೋಗ್ಲಿಲ್ಲ ಪಚ್ಚ ಮಲಗಿರೋನು ಇವಾಗ ಯಾಕೆ ತೊಳಸ್ತೆ ನೋಡ್ರಿ. ಈಗ ಹಂಗಂಗೆ ಮಲ್ಕೊಂತಿದ್ದಾನೆ, ಇನ್ನೂ ಅವ್ನು ಪಾಪ ನಿದ್ದೆನೇ ಹೋಗಿಲ್ಲ. ಇವ್ರು ಬಲವಂತ ಮಾಡಿ ಎದ್ದೊಳಿಸ್ತಿದ್ದಾರೆ. ಗಾಡಿ ನೋಡಿದ್ನ ಈಗ ಓಡೋಗ್ತಾನೆ. ಅಯ್ಯೋ 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 ಎಲ್ಲಿ ತರ್ತೀಯಾ? ಕಾಪಿ 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 ಸರಿಕ ಯಾಕೆ ಹಂಗೆ ದಬ್ದಬ ಅಂತ ಎತ್ತ ಮಾಡ್ತೀಯ ಅದನ್ನ? ಅದ್ರ ಮೇಲೆ ಏನಪ್ಪ ಸಕ್ಕರೆ ಹಾಕೊಂಡು ತಿನ್ಬೇಕು. ಭತ್ತ ನಿಂತಕ್ಕೆ ಬತ್ತೀರ ನೋಡಲ್ಲ ಹುಚ್ಚ ಹೋಯ್ತಾನೆ ನೋಡು. ಅವರೆಲ್ಲ ಆ ಕಡೆ ಹೋಗ್ತಿದ್ದಂಗೆ ಇಲ್ಲಿ ನಮ್ಮನೆ ಪರಿಸ್ಥಿತಿ ನೋಡ್ರಿ. ಸೋಫಾ ಮೇಲೆ ಹಾಕಿರೋ ಇದನ್ನೆಲ್ಲ ತೆಗ್ದಾಕ್ಬಿಟ್ಟಿದ್ದಾರೆ. ಯಾಕಂದರೆ ಮಕ್ಕಳೆಲ್ಲ ತೆಗ್ದಾಕಿ ಗಲೀಜು ಮಾಡ್ತಾರೆ ಅಂತ. ನಾವು ಅವರೆಲ್ಲ ಎದ್ದೊಳ್ತಿದ್ದಂಗೆ ಸೀದಾ ಹೊಸ್ಮನೆ ಹತ್ರ ಹೋಗೋಣ ಅಂತ ಹೊರಟ್ವಿ. ಇಲ್ಲಿ ನೋಡಿದ್ರೆ ಬಸವಣ್ಣ ಯಾವತ್ತೂ ಬರ್ದಿದ್ದು ಮನೆ ಹತ್ರಕ್ಕೆ ಬಂದುಬಿಟ್ಟಿದ್ದಾನೆ. ನೀನು ಈ ಕಡೆ ನೋಡಿ ಹೆಂಗೆ ನಿಂತ್ಕೊಂಡು ಮೇಯ್ತಾ ಇದೆ ಅಂತ. ಅದನ್ನು ನೋಡಿದ್ರೇ ಭಯ ಆಗುತ್ತೆ. ಯಾಕಂದರೆ ಸಡನ್ನಾಗಿ ಅಟ್ಟಿಸ್ಕೊಂಬಂದ್ಬಿಡುತ್ತೆ ಹೊಡಿಯೋಕ್ಕೆ ಹೋದವ್ರನ್ನ. ನಾವೇನೋ ಪರವಾಗಿಲ್ಲ ಹಿಂಗೆ ಬರ್ತಾಯಿದ್ದೀವಿ, ಕೆಲಸ ಮಾಡೋರಿಗೆ ತುಂಬ ಭಯ ಅದನ್ನು ಕಂಡ್ರೆ. ಬಟ್ ಅದು ಯಾರು ಸುದ್ದಿಗೆ ಹೋಗಲ್ಲ. ಬಟ್ ಯಾರಾದರೂ ಹಿಂಗೆ ಅಂತ ಗೆದ್ರಿದ್ರೆ ಸಾಕು ಹಿಂದೆನೇ ಓಡಿ ಬಂದುಬಿಡುತ್ತೆ ಅಟ್ಟಿಸ್ಕೊಂಡು. ಕಾಣಿಸ್ತಾ ನೋಡ್ರಿ ಹೆಂಗೆ ನಿಂತಿದ್ದಾರೆ ಅಂತ ಅಲ್ವಾ. ಇದು ನಮ್ಮ ಹೊಸ್ಮನೆ. ಇದ್ರದ್ದು ಫುಲ್ ವೀಡಿಯೋ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೇನೆ ಫುಲ್ಲು. ಈಗ ನೋಡ್ತಾ ಇರ್ಬೋದು ಔಟ್ಸೈಡಿಂದ ಈ ಥರ ಕಾಣ್ತಾ ಇದೆ. ಬಟ್ ಇನ್ನೂ ವರ್ಕೆಲ್ಲ ಮುಗ್ದಿಲ್ಲ, ಇನ್ನೂ ತುಂಬ ವರ್ಕ್ ಇದೆ ಇದ್ರದ್ದು. ಅದಕ್ಕೆ ಅದನ್ನು ನೋಡೋಕ್ಕೆ ಅಂತಲೇ ಹೋಗ್ತಾ ಇರೋದು ಈಗ ಆ ಮನೆ ಹತ್ರ. ಇನ್ನೂ ಟೈಲ್ಸ್ ವರ್ಕ್ ಮಾಡ್ತಾ ಇದ್ದಾರೆ ಈಗ. ಬಟ್ ಇನ್ನೂ ಎಷ್ಟೊಂದು ಕೆಲಸ ಇದೆ. ಮನೆ ಕಟ್ಟೋದಂದರೆ ಅಷ್ಟು ಈಸಿ ಅಲ್ಲ ಅಲ್ವಾ. ತುಂಬ ಪ್ರೆಷರ್ ಇರುತ್ತೆ. ಎಷ್ಟು ವರ್ಕ್ ಅಂದರೆ ಅದು ಸುಮ್ಮನೆ ನೋಡೋರ್ಗೆ ಆ ಥರ ಕಾಣುತ್ತೆ. ಬಟ್ ಅಲ್ಲಿ ನಿಂತು ಮಾಡಿಸೋರಿಗೆ ತುಂಬನೇ ಅದ್ರ ಎಫರ್ಟ್ ಗೊತ್ತಾಗುತ್ತೆ. ಸೊ ನೋಡಿರಿ ಇನ್ನೂ ವರ್ಕ್ ಮಾಡ್ತಾನೆ ಇದ್ದಾರೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.